ಬನ್ನಿ ಸ್ನೇಹಿತರೆ, ಅಮೇರಿಕಕ್ಕೆ ನಾವು ಕಂಪೇರ್ ಮಾಡ್ತೀವಿ. ಏನಾರು ಮಾಡಬೇಕು, ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ನನ್ನ ಮಗಳು ನ್ಯೂ ಜೆರ್ಸಿನಲ್ಲಿದ್ದಾಳೆ, ನನ್ನ ಮಗ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ, ಇನ್ಯಾರೋ ಫ್ಲೋರಿಡಾದಲ್ಲಿದ್ದಾರೆ, ಇನ್ಯಾರೋ ಟೆಕ್ಸಾಸಲ್ಲಿದ್ದಾರೆ, ಇನ್ಯಾರೋ ಟೆನಾಸಿನಲ್ಲಿದ್ದಾರೆ. ಹೀಗೆ ಅನೇಕ ಇವುಗಳು ಕೇಳಿದ್ದೀವಿ ನಾವು. ಏನು ಅಂದರೆ, ನೀವು ನಾನು ವಾಕಿಂಗ್ ಹೋಗ್ತಿರ್ತೀನಿ, ಬೆಳಗ್ಗೆ ಹೊತ್ತು ಅಪರೂಪಕ್ಕೆ ವಾಕಿಂಗ್ ಹೋಗ್ತೀನಿ, ರೆಗ್ಯುಲರಾಗಿ ಅಭ್ಯಾಸ ಇಟ್ಕೊಂಡಿಲ್ಲ. ನಮ್ಮಲ್ಲಿ ಭ್ರಮರಾಂಬ ಪಾರ್ಕ್ ಅಂತ ಇದೆ, ದೊಡ್ಡ ಪಾರ್ಕು, ಸುಮಾರು ಒಂದು 8 ಎಕರೆ ಇರ್ಬೋದು, 6-8 ಎಕರೆ ಇರ್ಬೋದು. ಒಂದು ರೌಂಡ್ ಹೊಡೆದ್ರೆ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ, ಒಂದು 20 ನಿಮಿಷ ಆಗುತ್ತೆ ಒಂದು ರೌಂಡ್ ಹೊಡೆಯೋಕ್ಕೆ. ಸಮ್ಟೈಮ್ಸ್ ಐ ಗೋ ಒಂದು 20-30 ನಿಮಿಷದಲ್ಲಿ ಒಂದು ರೌಂಡು ಅಂತಂದರೆ 3 ರೌಂಡ್ ಹೊಡೆದ್ಬಿಟ್ಟು ಕೂತ್ಕೋತೀವಿ. ಅಲ್ಲಿ ಬೇಕಾದಷ್ಟು ಜನ ಫ್ರೆಂಡ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ಅಲ್ಲಿ ಇಬ್ಬರು ಹೆಂಗಸರು ಮಾತಾಡ್ತಿದ್ರು ನೋಡಿ, ಭಾಳ ಸ್ವಾರಸ್ಯಕರವಾದಿದ್ದು. ನಿಮ್ಮ ಮಗ ನ್ಯೂಯಾರ್ಕಲ್ಲಿದ್ದಾನಾ? ನನ್ನ ಮಗ ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ. ನಾವು ಬ್ರಾಹ್ಮಣರದು ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ಏನು ಅಂತಂದರೆ, ಏನು ಅಮೇರಿಕಕ್ಕೆ ಹೋದ್ರೂ ನ್ಯೂಯಾರ್ಕಲ್ಲಿರೋನು ಈ ಪೊರ್ಕಿ ಕೆಲಸ ಮಾಡ್ದಂಗೆ, ಕ್ಯಾಲಿಫೋರ್ನಿಯಾದಲ್ಲಿರೋರು ದೊಡ್ಡ ಇದ್ದಂಗೆ. ಏನಾಗಿದೆ, ಸ್ಟೇಟಸ್ ಇಶ್ಯೂ ಆಗ್ಬಿಟ್ಟಿದೆ. ಇಲ್ಲಿರೋರು ಹಂಗೆ ಮಾತಾಡ್ತೀವಿ. ಏನು ಅಂತಂದರೆ, ಎಲ್ಲಿಗೆ ಬಂದಿದೆ ಪ್ರಪಂಚ ಅನ್ನೋದು. ನನ್ನ ಹಿಂದೆ ವಾಕಿಂಗ್ ಮಾಡ್ಕೊಂಡು ಬರ್ತಿದ್ದವ್ರು ಇಬ್ಬರು ಮಾತಾಡೋ ವಿಷಯಗಳು. ಒಂದು ಒಬ್ಬರು ಹೇಳ್ತಿದ್ದಾರೆ ನನ್ನ ಮಗ ಅಮೇರಿಕಾದಲ್ಲಿ ಡಾಕ್ಟರ್, ಇನ್ನೊಬ್ರು ಹೇಳ್ತಿದ್ದಾರೆ ನಮ್ಮ ಮಗ ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ. ಏನು ಚಂದ ಲುಕ್ಕಕ್ಕೋ ಬಂದಂಗೆ. ಏನು ಅನ್ಸುತ್ತೆ ಅಂದರೆ, ನಮ್ಮದು ಇಷ್ಟಲ್ಲೇ +1 ಸ್ಕೋರ್ ಮಾಡಿಬಿಟ್ವಿ ನಾವು. 10 ಅಂದ್ರೆ ಮೇಲೆ ನಂದೊಂದು ಇರಲಿ 11 ಅಂತೀವಿ, 100 ಅಂದ್ರೆ ಮೇಲೆ ನಂದೊಂದು ಇರಲಿ ಅಂತೀವಿ, 1000 ಅಂದ್ರೆ ಮೇಲೆ ನಂದೊಂದು ಇರಲಿ ಅಂತೀವಿ, ಲಕ್ಷ ಅಂದ್ರೆ ಮೇಲೆ ನಂದೊಂದು ಇರಲಿ. ಬ್ರಾಹ್ಮಣರು ಇಷ್ಟಕ್ಕೇನ ಉಪಯೋಗ? ನಾವೇನು ಮಾಡಿದ್ವಿ, ಇಡೀ ದೇಶ, ಇಂಡಿಯಾ ದೇಶ ವಿಶ್ವಗುರುಕ್ಕೆ ಲಾಯಕ್ಕಿರ್ತಕ್ಕಂಥದ್ದು, ವಿಶ್ವಗುರುನ ಮಾಡ್ಬೋದು. ಆದರೆ ಏನಾಗಿದೆ, ಬ್ರಾಹ್ಮಣರಲ್ಲಿ ಈ +1 ಸ್ಕೋರ್ ಮಾಡ್ತಕ್ಕಂಥ ಬುದ್ಧಿ ಬಂದುಬಿಟ್ಟಿದೆ. ಏನು ಅಂದರೆ, ನಾವು 100 ಅಂತಂದ್ರೆ 101 ಅಂತೀವಿ, 1000 ಅಂದ್ರೆ ಮೇಲೆ ನಂದೊಂದು ಇರಲಿ, ಲಕ್ಷ ಅಂದ್ರೆ ಮೇಲೆ ನಂದೊಂದು ಇರಲಿ, ಕೋಟಿ ಅಂದ್ರೆ ಮೇಲೆ ನಂದೊಂದು. ಎಲ್ಲಿಗೆ ಬಂದಿದೆ ಪ್ರಪಂಚ? ರಾಜಕೀಯ ಕೊಳತು ನೀರಾಗ್ಬಿಟ್ಟಿದೆ. ರಾಜಕೀಯಕ್ಕೆ ಹೋಗಬಾರ್ದು. ಅಮೇರಿಕಾದಲ್ಲಿ ಹೋಗಿ ಪಾಪ ಕಮಲಾ ಹ್ಯಾರಿಸ್ ಈ ಸತಿ ಡೆಮೊಕ್ರೆಟಿಕ್ ಕ್ಯಾಂಡಿಡೇಟು ಪ್ರೆಸಿಡೆಂಟ್ ಆಗಿ ಹೊರಟಿದ್ದಾರೆ ನೋಡಿ. ಋಷಿ ಸುನೂಕು, ನಾರಾಯಣ ಮೂರ್ತಿಗಳ ಅಳಿಯ, ಅವರು ಬ್ರಿಟನ್ನಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ. ನಮ್ಮ ದೇಶದಲ್ಲಿ ಉಳ್ಕೊಂಡ್ರವ್ರು ಯಾರು? ಸಿದ್ದರಾಮಯ್ಯ ಅಂಥವ್ರು, DK ಶಿವಕುಮಾರ್ ಅಂಥವ್ರು. ಇವರು ಫ್ರೀ ಕೊಡ್ತಾರೆ. ನಾಯಿಗೆ ಫ್ರೀ ಊಟ ಹಾಕ್ತೀವಿ ನಾವು, ನಾಯಿ ಬಲ್ಲ ಅಲ್ಲಾಡಿಸ್ಕೊಂಡಿರುತ್ತೆ. ಆ ಥರನೇ ಜನ ಇರಬೇಕು ಅಂತ ಬಯಸ್ತಾರೆ ಇವರು. ಇದು ಡೆಮಾಕ್ರಸಿ ಅಲ್ಲ ರೀ. ಏನು ಅಂದರೆ ನಾಗರಿಕ ಸಮಾಜ ಅಲ್ಲ ಇದು. ಏನು ಅಂತಂದರೆ, ಇದು ಒಂಥರ ಕ್ರೌರ್ಯದ ಸಮಾಜವನ್ನು ಸೃಷ್ಟಿ ಮಾಡ್ತಾಯಿದ್ವಿ. ಹೀಗೆ ಮಾಡ್ತಾ ಹೋದರೆ ಇಂಡಿಯಾ ದೇಶ ನಾಗರಿಕ ಸಮಾಜವಾಗಿ ಸಾಧ್ಯನಾ? ಇಂಡಿಯಾ ದೇಶ ಡೆಮಾಕ್ರೆಟಿಕ್ ಕಂಟ್ರಿ ಆಗಿ ಸಾಧ್ಯನಾ? ಡೆಮಾಕ್ರೆಟಿಕ್ ಕಂಟ್ರಿ ಆಗಬೇಕು ಅಂತಂದರೆ ಸಮಾನ ಮನಸ್ಕರು ಇರಬೇಕು. ಸಮಾನ ಮನಸ್ಕರು ಎಂಥವರಾಗಬೇಕು? ನಾಗರಿಕರಾಗಿರಬೇಕು. ನಾಗರಿಕರಾಗಿದ್ದು ಎಲ್ಲರೂ ಸರಿಸಮಾನರಾದ ಮನಸ್ಕರಾಗಿರಬೇಕು. ಇದು ಬೆಳೆತಾನೆ ಇಲ್ಲ. ನಮ್ಮ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಹೇಳ್ತಕ್ಕಂಥ ಮಾತುಗಳನ್ನ ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ ನೋಡಿ. ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿ ಅಂತೆ, ಅಹಿಂದ ಅಂತ ಕಟ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಆದರು. 15 ಬಡ್ಜೆಟ್ ಮಾಡಿದ್ದಾರೆ. ಹಾಳೂರು ಉಳಿದವನೇ ಗೌಡ ಅಂತಂದ್ಬಿಟ್ಟು ಇರಲಿ, ಅದನ್ನು ಒಪ್ಕೊಳ್ಳೋಣ. ಒಪ್ಕೊಂಡ್ರೆ ಏನಾಗುತ್ತೆ, ಇವರು ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಸಿಗುತ್ತೆ. ಇದಲ್ದೇ ಮೊನ್ನೆ ತಾನೇ 2024 ಲೋಕಸಭಾ ಎಲೆಕ್ಷನ್ ನಡೆದಿದೆ. ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಧೂಳಿಪಟ ಆಗೋಯ್ತು. ಇವ್ರು ಫ್ರೀ ಕೊಟ್ಟಿದ್ದೆಲ್ಲ ನುಚ್ಚುನೂರು ಆಗೋಯ್ತು. ಜನ ಸ್ವಾಭಿಮಾನಿಗಳು, ಸ್ವಾವಲಂಬಿಗಳು, ಆತ್ಮಗೌರವ ಇರ್ತಕ್ಕಂಥವ್ರು ಧಿಕ್ಕರಿಸಿದ್ರು ಕಾಂಗ್ರೆಸ್ಸೈನ. ಇವರು ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರು, ಇವರು ನನ್ನ ಹೆಸರು ರಾಮ ಇದ್ದಾನೆ, ಯಾಕೆಂದ್ರೆ ಎಲ್ಲಿ ಸೋತ್ಬಿಡ್ತೀವಿ ಅನ್ನೋ ಇದು ಬಂತು. ಈಗೇನಾಗಿದೆ, ಧೂಳಿಪಟ ಎದ್ದು ಕಾಂಗ್ರೆಸ್ ಮುಳುಗೋಗೋ ಅಂಥ ಪರಿಸ್ಥಿತಿ ಬಂದಿದೆ. ನರೇಂದ್ರ ಮೋದಿಯವರು ಸಮರ್ಥವಾಗಿ ಮುನ್ನಡೆಸ್ತಾ 3ನೇ ಸಾರಿ ಪ್ರಚಂಡ ಬಹುಮತದೊಂದಿಗೆ ಇದ್ದಿದ್ದಾರೆ. ಇಲ್ಲಿ ಆಳವಾಗಿ ವಿಶ್ಲೇಷಣೆ ಮಾಡಬೇಕಾಗಿರೋ ಅಂಶ ಏನು ಅಂದರೆ ನೋಡಿ, ಯಾರು ಕ್ಯೂನಲ್ಲಿಂದ ಟ್ಯಾಕ್ಸ್ ಕಟ್ತಾಯಿದ್ರು, ಇಡೀ ದೇಶವನ್ನು ಸಾಕ್ತಾ ಇರೋರು ಇವರು. ಯಾರು ನಾಗರಿಕರಾಗಿದ್ದರು, ಯಾರು ದೇಶಭಕ್ತರಾಗಿದ್ದರು, ಅವರು ಕೇವಲ 10% 15% ಮಾತ್ರ ಜನಸಂಖ್ಯೆ. ಇಂಥವ್ರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಹೇಗೆ ಮುಸಲ್ಮಾನರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಹೇಗೆ ಅಹಿಂದ ವೋಟ್ ಬ್ಯಾಂಕ್ ಆಗಿದೆ, ಹೇಗೆ ದಲಿತರು ವೋಟ್ ಬ್ಯಾಂಕ್ ಆಗಿದ್ದಾರೆ, ಹೇಗೆ ಜಾತಿಗಳಲ್ಲಿ ವೋಟ್ ಬ್ಯಾಂಕ್ ಆಗಿದೆ, ಹಾಗೆ ಒಂದು ವರ್ಗ ಕ್ರಿಯೇಟ್ ಆಗಿದೆ. ಈ ಸತಿ ಎಲೆಕ್ಷನ್ನಲ್ಲಿ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾರು ಟ್ಯಾಕ್ಸ್ ಕಟ್ಟೋರಿದ್ದಾರೆ, ಯಾರು ದೇಶಭಕ್ತರಿದ್ದಾರೆ, ಯಾರು ರಿಯಲ್ ನಾಗರಿಕರಿದ್ದಾರೆ, ಅವರೆಲ್ಲ ವೋಟ್ ಬ್ಯಾಂಕಾಗಿ ನರೇಂದ್ರ ಮೋದಿ ಹಿಂದೆ ಸ್ಟ್ರಾಂಗ್ ಆಗಿ ನಿಂತಾರೆ. ಇದು ನೋಡಿ, ಇಷ್ಟು ವಿಪರ್ಯಾಸಗಳ ನಡುವೆನೂ ಗಮನ ಇಡಬೇಕಾದ ಒಂದು ವಿಷಯ ಏನು ಅಂತ, ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥವ್ರು, ದೇಶಭಕ್ತರು, ನಾಗರಿಕರು ವೋಟ್ ಬ್ಯಾಂಕ್ ಆಗಿದ್ದಾರೆ.
ಇದು ಕರಿ ಮೋಡಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಾಣ್ತಾ ಇದೆ. ಬೆಳ್ಳಿಯ ಮಿಂಚು ಹೊಡಿತಾ ಇದೆ ಅಂತ ಒಳ್ಳೆಯ ಬೆಳವಣಿಗೆ ಕಾಣ್ತಾ ಇದೆ ಅಂತ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಭಕ್ತಿಗೆ, ದೇಶ ವಿಶ್ವಗುರು ಆಗಬೇಕು ಅಂತ ಹೊರಟಿದ್ದಾರೆ. ಸೊ ಇದೆಲ್ಲದಕ್ಕೂ ಕಿರೀಟ ಇಟ್ಟಂಗೆ ಏನಾಗಿದೆ, ಒಂದು ವೋಟ್ ಬ್ಯಾಂಕ್ ಸೃಷ್ಟಿಯಾಗ್ತಾಯಿದೆ. ಈ ವೋಟ್ ಬ್ಯಾಂಕ್ ಮಿಡ್ಲ್ ಬ್ಯಾಂಕ್ ಅಥವಾ ಅಪ್ಪರ್ ಕ್ಲಾಸ್ ಅಂತ ಹೇಳ್ಬೋದು. ಮತ್ತು ಯಾರು ಕ್ಯೂನಲ್ಲಿಂದ ಟ್ಯಾಕ್ಸ್ ಕಟ್ತಾರೆ ಅವರು ಅಂತ ಹೇಳ್ಬೋದು, ಯಾರು ದೇಶಭಕ್ತಿ ಇದ್ದಾರೆ ಅವರು ಅಂತ ಹೇಳಿ. ಈಗ ಏನು ಅಂತಂದರೆ ಇವರೆಲ್ಲ ಮೈನಾರಿಟಿನಲ್ಲಿದ್ದೀವಿ. 10, 15, 20% ಜಾಸ್ತಿ ಇಲ್ಲ. ಆದರೆ ಅನಾಗರಿಕರು, ಅನಕ್ಷರಸ್ಥರು ದೇಶವನ್ನು ಕೊಳ್ಳೆ ಹೊಡೆದು ಮಜಾ ಮಾಡಬೇಕು ಅನ್ನೋರು 70-80% ಇದ್ದಾರೆ. ಇದು ಕಾಲಕ್ರಮೇಣ ಚೇಂಜ್ ಆಗ್ತಾಯಿದೆ. ಥ್ಯಾಂಕ್ಸ್ ಟು ದ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನಮ್ಮ ದೇಶ ಸ್ಟ್ರಾಂಗ್ ಆಗ್ತಾಯಿದೆ. ಭಾರತ ವಿಶ್ವಗುರು ಆಗೋದಕ್ಕೆ ಮೊದಲ ಹೆಜ್ಜೆ ಇಟ್ಟಿದೆ. ಅದು ಸಕ್ಸಸ್ ಆಗಿದೆ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.